ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವಂಡರ್ಫುಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಹಾಸನಲ್ಲಿ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ಗೊತ್ತೇ ಅಲ್ವಾ? ಅದರ ಆಪೋಸಿಟ್ಟು ಒಂದು ಎಕ್ಸಿಬಿಷನ್ ಹಾಕಿದ್ದಾರೆ. ಇಲ್ಲಿ ಪ್ರತಿ ವರ್ಷದಲ್ಲಿ ಒಂದು 4 ಸರಿನಾದ್ರೆ ಎಕ್ಸಿಬಿಷನ್ ಹಾಕಿದ್ದಾರೆ. ಈ ಸರಿ ನಾವು ಸುಮಾರು ಸರಿ ಹೋಗಿದ್ದೀವಿ. ಬಟ್ ಆದರೆ ಆ ಎಕ್ಸಿಬಿಷನ್ಗಳಿಗಿಂತ ತುಂಬ ಚೆನ್ನಾಗಿದೆ ಈ ಎಕ್ಸಿಬಿಷನ್ನು. ಇದ್ರ ಬಗ್ಗೆ ನನಗೂ ಕೂಡ ಗೊತ್ತಿರಲಿಲ್ಲ. ನನ್ನ ಕೊಲೀಗ್ ಹೇಳಿದ್ರು ತುಂಬ ಚೆನ್ನಾಗಿದೆ, ಮಕ್ಳು ಕರ್ಕೊಂಡು ಹೋಗಿ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೇರೆ ಬೇರೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಒಂದು ಫ್ಲವರಲ್ಲಿ ಮಾಡಿ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಮತ್ತು ಅಲ್ಲಿ ಫಿಶ್ ಅಕ್ವೇರಿಯಮ್ನ ಕೂಡ ಮಾಡಿದ್ದಾರೆ. ಸಣ್ಣ ಸಣ್ಣ ಫಿಶ್ಗಳು, ಕಲರ್ಫುಲ್ ಫಿಶ್ಗಳಿರ್ಬೋದು. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಮರ್ಮೇಡ್, ಅಂದರೆ ಮತ್ಸ್ಯ ಕಣ್ಣೀರು ಅಂತ ಹೇಳ್ತೀವಲ್ಲ ಅದು. ಈ ಥರ ಒಂದು ಎಕ್ಸಿಬಿಷನಲ್ಲಿ ಈ ರೀತಿ ಜನಗಳಿಗೆ ಸ್ವಿಮ್ ಮಾಡಿಕೊಂಡು ಜನಗಳಿಗೆ ರೆಸ್ಪಾನ್ಸ್ ಮಾಡೋವಂಥದ್ದನ್ನು ನಾನು ನೋಡಿದ್ದು ಕೂಡ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಮಕ್ಳಿಗೆ ಇದ್ದಿದ್ದು ನೋಡಿ ಏನೋ ಒಂಥರ ಖುಷಿ. ಯಾಕೆಂದರೆ ಅವರು ಏನೇ ಮತ್ಸ್ಯ ಕಣ್ಣೀರೋ ರೀತಿಯಲ್ಲಿ ನೀರಿನಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರಲ್ಲ, ಅವರು ಎಷ್ಟು ಸಲ ಮಕ್ಕಳು ಐಫೈ ಕೊಟ್ಟರು, ಅವ್ರನ್ನ ನಗಾಡ್ಸಿದ್ರು, ಆರ್ಟ್ ಶೇಪ್ ಸಿಂಬಲ್ ಮಾಡಿದ್ರು ಕೂಡ ಪ್ರತಿ ಸರಿ ಪಾಪ ಅವರು ಆ ಮಕ್ಳುಗಳಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು. ಮಕ್ಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಅದೇ ರೀತಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಈ ಒಂದು ಜೋಗ್ ಫಾಲ್ಸಲ್ಲಿ ನೀರು ಹರಿಯುತ್ತಲ್ಲ, ಆ ರೀತಿ ಒಂದು ಸೆಟಪ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಆ ನೀರಲ್ಲಿ ಕಲರ್ ಲೈಟ್ಸ್ ಇರ್ಬೋದು, ಆ ನೀರು ಹರ್ಕೊಂಡು ಹೋಗೋ ರೀತಿ ಮಾಡಿರುವಂಥದ್ದು. ಇದನ್ನು ನೋಡಿ ನಮ್ಮ ಮಕ್ಳಿಗಂತೂ ತುಂಬಾ ಖುಷಿ ಆಯಿತು. ನೀವು ಕೂಡ ಹಾಸನಲ್ಲಿರೋರೇ ಆಗಿದ್ದರೆ ಒಂದ್ಸರಿ ಮಕ್ಳನ್ನ ಕರ್ಕೊಂಡೋಗಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಫ್ಯಾಮಿಲಿ ಕೂಡ ಖುಷಿಯಾಗುತ್ತೆ, ಮಕ್ಳಿಗೂ ಖುಷಿಯಾಗುತ್ತೆ ಅಂತ ನನಗನ್ಸುತ್ತೆ. ಅದಾದಮೇಲೆ ನಾವು ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಅಲ್ಲೇ ಕೂಡ ಸ್ಪೆಂಡ್ ಮಾಡಿದ್ವಿ. ಮಕ್ಳಿಗೆ ನೀರಲ್ಲಿ ಆಟ ಆಡೋದ್ರಿಂದ ಸ್ವಲ್ಪ ಖುಷಿ ಅಲ್ವಾ. ನಮ್ಮ ಯಜಮಾನ್ರು ಕೂಡ ಅಷ್ಟೊತ್ತಿಗೆ ಬಂದರೂ ಕೂಡ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ರು ಮಕ್ಕಳು. ಅದಾದಮೇಲೆ ಮುಂದೆ ಹೋಗ್ತಾ ಕೆಲವೊಂದು ಸ್ಟಾಲ್ಗಳು, ಎಕ್ಸಿಬಿಷನ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ತುಂಬಾ ಸ್ಟಾಲ್ಗಳು ಹಾಕಿರ್ತಾರೆ. ಹೋದಷ್ಟೇ ಫಸ್ಟ್ ಸಿಗೋವಂಥದ್ದು ಏನಂದರೆ ಇಯರಿಂಗ್ಸು, ಬೆಂದಿ ಇರುವಂಥ ಥಿಂಗ್ಸ್ಗಳಿರೋಂಥ ಒಂದು ಸ್ಟಾಲ್ ಸಿಕ್ತು. ಇಲ್ಲಿ ತುಂಬ ಕಮ್ಮಿ ರೇಟಿಗೆ ನಮಗೆ ಬೇಕಾದಂಥ ಥಿಂಗ್ಸ್ಗಳೆಲ್ಲ ಸಿಕ್ತು ಕೂಡ. ಅದಾದಮೇಲೆ ಪಿಂಗಾಣಿ ವಸ್ತುಗಳಿತ್ತು, ಗ್ಲಾಸ್ ಇತ್ತು, ಬ್ಯಾಗ್ಸ್ಗಳಿರ್ಬೋದು, ಬೇರೆ ಬೇರೆ ಥಿಂಗ್ಸ್ಗಳಿದ್ವು. ಬಟ್ ಅದು ಯಾವುದನ್ನು ಅಷ್ಟಾಗಿ ಪರ್ಚೇಸ್ ಮಾಡಲಿಲ್ಲ ನಾನು. ಆಮೇಲೆ ಮಕ್ಕಳು ಗೇಮ್ಗಳೆಲ್ಲ ಆ್ಯಸ್ ಯೂಶ್ವಲ್ ಅದೇ ಥರ ಗೇಮ್ಸ್ಗಳಿತ್ತು. ಆದರೂ ಕೂಡ ಮಕ್ಕಳಿಗೆ ಎಷ್ಟೇ ಸರಿ ಕರ್ಕೊಂಡೋದ್ರು ಆಟ ಆಡೋದು ಒಂದೇ ಅವ್ರಿಗೆ ತುಂಬ ಖುಷಿ ಅಲ್ವಾ. ಅವ್ರಿಗೂ ಕೂಡ ಖುಷಿಗೆ ಕರ್ಕೊಂಡೋಗಿರೋದ್ರಿಂದಾಗಿ ಸಾಧ್ಯವಾದಷ್ಟು ಎಷ್ಟು ಆಟ ಆಡೋದಕ್ಕೆ ಅವ್ರು ಇಷ್ಟಪಡ್ತಾರೋ ಎಲ್ಲ ಆಟಗಳನ್ನ ಆಟ ಆಡಿಸಿದ್ವಿ. ನಮ್ಮಮ್ಮ ಪಾಪ ತುಂಬ ಹೊತ್ತು ನಿಂತು ಸಾಕಾಗಿ ಅಲ್ಲೇ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದಾದಮೇಲೆ ಏನು ಮಾಡಿದ್ವಿ, ನಾವು ಮುಂದೆ ಈ ಫುಡ್ ಸ್ಟಾಲ್ಸ್ಗಳು ಹಾಕಿದ್ರು, ಅಲ್ಲಿಗೆ ಹೋಗಿ ಸ್ವಲ್ಪ ಅವ್ರು ಏನೇನು ಕೇಳ್ತಾರೋ ಅದೆಲ್ಲ ತಿಂಡಿಗಳನ್ನ ಕೊಡಿಸಿದ್ವಿ. ಆಮೇಲೆ ಬೇರೆ ಬೇರೆ ಗೇಮ್ಸ್ಗಳೆಲ್ಲ ಆಟ ಆಡಿದ್ರು ಕೂಡ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.